ನಾಳೆ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಪ್ಲಾನ್ ಮಾಡಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಲಾಗಿದೆ. 9:30 ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ದಲಿತರದು ಅಂತ ಗೊತ್ತಿದ್ದು ಹಣ ತಿಂದಿದೆಯಲ್ಲ, ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾಳೆ ನಾವು ವಿಧಾನಸಭೆ ಒಳಗಡೆನೂ ಹೋರಾಟ ಮುಂದುವರಿಸ್ತೀರಿ. ಆಮೇಲೆ ನಾವು ಹೊರಗಡೆನೂ ಕೂಡ ನಮ್ಮ 3 ಜನ ಜಿಲ್ಲಾಧ್ಯಕ್ಷರು ಹೊರಗಡೆ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ನಾನು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿರ್ತೀನಿ. ಹೊರಗಡೆನೂ ನಾನು ಭಾಗಿಯಾಗಿರ್ತೀನಿ, ಒಳಗಡೆನೂ ಕೂಡ ನಾನು ಭಾಗಿಯಾಗಿರ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಂತಿಮವಾಗಿ ನಾವು ರಾಜ್ಯಪಾಲರ ಬಾಗಿಲನ್ನು ತಟ್ತೀರಿ. ನಾವು ಕೊನೆ ಅಂತಿಮ ಅಸ್ತ್ರವಾಗಿ ನಾವು ರಾಜಭವನದ ಬಾಗಿಲು ತಟ್ಟೋ. ನಾಳೆ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಪ್ಲಾನ್ ಮಾಡಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಲಾಗಿದೆ. 9:30 ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ದಲಿತರದು ಅಂತ ಗೊತ್ತಿದ್ದು ಹಣ ತಿಂದಿದೆಯಲ್ಲ, ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾಳೆ ನಾವು ವಿಧಾನಸಭೆ ಒಳಗಡೆನೂ ಹೋರಾಟ ಮುಂದುವರಿಸ್ತೀರಿ. ಆಮೇಲೆ ನಾವು ಹೊರಗಡೆನೂ ಕೂಡ ನಮ್ಮ 3 ಜನ ಜಿಲ್ಲಾಧ್ಯಕ್ಷರು ಹೊರಗಡೆ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ನಾನು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿರ್ತೀನಿ. ಹೊರಗಡೆನೂ ನಾನು ಭಾಗಿಯಾಗಿರ್ತೀನಿ, ಒಳಗಡೆನೂ ಕೂಡ ನಾನು ಭಾಗಿಯಾಗಿರ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಂತಿಮವಾಗಿ ನಾವು ರಾಜ್ಯಪಾಲರ ಬಾಗಿಲನ್ನು ತಟ್ತೀರಿ. ನಾವು ಕೊನೆ ಅಂತಿಮ ಅಸ್ತ್ರವಾಗಿ ನಾವು ರಾಜಭವನದ ಬಾಗಿಲು ತಟ್ಟೋ.